ಒಂದ್ ನಿಮಿಷ, ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ 8 ಲಕ್ಷ ಸೇವಿಂಗ್ಸ್ ಇದೆ ಅಂತ ಅನ್ಕೊಳ್ಳಿ. ಮನೆ EMI ಹೋಗ್ತಾ ಇರುತ್ತೆ, ಮಕ್ಳ ಎಜುಕೇಶನ್ ಚೆನ್ನಾಗಿ ನಡೀತಾ ಇರುತ್ತೆ, ಕುಟುಂಬದ ಜವಾಬ್ದಾರಿಯಿಂದ ತುಂಬಾ ಚೆನ್ನಾಗಿ ನಡೆಸ್ತಾ ಇರ್ತಾರೆ, ಎಲ್ಲ ಸರಿಯಾಗಿ ಹೋಗ್ತಾ ಇರುತ್ತೆ. ಆದ್ರೆ ಒಂದಿನ ಯಾರಿಗೂ ಒಬ್ರಿಗೆ ಹಾರ್ಟ್ ಸರ್ಜರಿ ಆಯ್ತು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗ್ಬೋದು, ಅಥವಾ ದೊಡ್ಡದಾಗಿ ಒಂದು ಆಕ್ಸಿಡೆಂಟೇ ಆಗ್ಬಿಡ್ಬೋದು. ಆದ್ರೆ ಹಾಸ್ಪಿಟ್ಲ್ ಬಿಲ್ ಏನಾದ್ರು 12 ಲಕ್ಷ ಬಂತು ಅಂತ ಅನ್ಕೊಳ್ಳಿ. ಒಂದೇ ಕ್ಷಣದಲ್ಲಿ ನೀವು ದುಡ್ದಿರೋ ಅಷ್ಟು ಅಮೌಂಟ್ ಪಟಾಶ್ ಕಂಪ್ಲೀಟ್ ಶೂನ್ಯ ಆಗ್ಬಿಡ್ತೀರ. ಇದು ಕತೆ ಅಲ್ಲ, ಆದ್ರೆ ಪ್ರತಿಯೊಬ್ರು ಮನೇಲಿ ನಡೀತಿರೋ ವಾಸ್ತವ. ಅದಕ್ಕಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಒಂದು ಲಕ್ಸುರಿ ಫೆಸಿಲಿಟಿ ಅಲ್ಲ, ಫೈನಾನ್ಷಿಯಲ್ ಸೆಕ್ಯೂರಿಟಿ. ಆದ್ರೆ ಯಾವ ಕಂಪ್ನಿ ಮೇಲೆ ನಾವು ನಂಬಿಕೆ ಇಡಬೇಕು, ಯಾರು ಕ್ಲೈಮ್ ಬೇಕು ಬಿಡ್ತಾರೆ, ಆಮೇಲೆ ಯಾವ ಕಂಪನಿ ಹಾಸ್ಪಿಟಲ್ ತುಂಬಾ ದೊಡ್ಡದಾಗಿದೆ, ಅಂದ್ರೆ ನೆಟ್ವರ್ಕ್ ತುಂಬಾ ದೊಡ್ಡದಾಗಿದೆ, ಯಾವ ಪಾಲಿಸಿ ನಿಜವಾಗ್ಲೂ ನಿಮ್ಮ ಕುಟುಂಬನ ಕಾಪಾಡುತ್ತೆ, ಇವೆಲ್ಲನೂ ಇವತ್ತು ವಿಡಿಯೋದಲ್ಲಿ ಡೇಟಾ, ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ, ನೆಟ್ವರ್ಕ್, ಹಾಸ್ಪಿಟಲ್ ಮತ್ತೆ ಕಸ್ಟಮರ್ ಟ್ರಸ್ಟ್, ಈ 4 ಪ್ರಮುಖ ಅಂಶಗಳ ಆಧಾರದ ಮೇಲೆ ಇಂಡಿಯಾಸ್ ಟಾಪ್ 5 ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಓಕೆನಾ? ಈ ಟಾಪ್ 5 ಕಂಪನಿ ಹೇಳೋಕ್ಕಿಂತ ಮುಂಚೆ ನಾವೆಲ್ಲ ಮಾಡೋ ಒಂದು ದೊಡ್ಡ ತಪ್ಪು ಏನು ನಿಮಗೆ ಗೊತ್ತಾ? ಗೊತ್ತಿರತ್ತೆ. ನಾವು ಅನ್ಕೊಂತೀವಿ ಕಡಿಮೆ ಪ್ರೀಮಿಯಂ ಇದ್ರೆ ಅದೇ ಪಾಲಿಸಿ ತಗೊಂಡ್ಬಿಡೋಣ ಅಂತ. ಆದ್ರೆ ನಾವೆಲ್ಲರೂ ಮಾಡೋ ದೊಡ್ಡ ತಪ್ಪು. ಯಾಕಂತ ಗೊತ್ತಾ? ಇನ್ಶೂರೆನ್ಸ್ ಅಂದ್ರೆ ಪ್ರೀಮಿಯಂ ಕಟ್ಟೋದ ಮುಖ್ಯನೇ ಅಲ್ಲ, ಕ್ಲೈಮ್ ಸಿಗೋದು ಮುಖ್ಯ. ಅದಕ್ಕಾಗಿ ನಾವು ಮೊದಲು ನೋಡೋದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ಏನಿದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂದ್ರೆ? 100 ಜನ ಏನಾದ್ರೂ ಕ್ಲೈಮ್ ಮಾಡಿದ್ರೆ ಅದು ಎಷ್ಟು ಜನರಿಗೆ ಕಂಪನಿ ಯಶಸ್ವಿಯಾಗಿ ಹಣ ನೀಡುತ್ತೆ ಅನ್ನೋದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ಈ ಸಂಖ್ಯೆ ಹೆಚ್ಚಿದ್ದಷ್ಟು ಕಂಪನಿ ಮೇಲೆ ವಿಶ್ವಾಸ ಹೆಚ್ಚಾಗಿರುತ್ತೆ. ಓಕೆನಾ? ಅದ್ರ ಬೇಸಿಸ್ ಮೇಲೆ ನಂಬರ್ 5 ಅಲ್ಲಿ ಬರೋದು ನಿವಾಬೂಪಾ ಹೆಲ್ತ್ ಇನ್ಶೂರೆನ್ಸ್. ಇದು ನಿವಾಬೂಪಾ ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 92.92% ಇದೆ. ಇವ್ರದ್ದು ಹಾಸ್ಪಿಟಲ್ ನೆಟ್ವರ್ಕ್ ಬಂದ್ಬಿಟ್ಟು 10,000ಕ್ಕೂ ಹೆಚ್ಚಿದೆ. ಇವ್ರದ್ದು ಬೆಸ್ಟ್ ಪ್ಲಾನ್ ಯಾವ್ದು ಗೊತ್ತಾ? ರೀಅಶ್ಯೂರ್ 2.0 ಅಂದ್ರೆ 2.0 ಅಂತಾನು ಹೇಳ್ಬೋದು. ಆದ್ರೆ ಈ ಕಂಪನಿ ಒಂದು ವಿಶೇಷ ಫೀಚರ್ ಕೊಟ್ಟಿದೆ. ಏನ್ ಗೊತ್ತಾ? ಲಾಕ್ ದ ಕ್ಲಾಕ್ ಅಂತ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ನಮ್ ವಯಸ್ಸೇನಾದ್ರೂ ಜಾಸ್ತಿ ಆಗ್ತಾ ಬಂದಂಗೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ಈ ಕಂಪ್ನಿ ಪ್ಲಾನ್ ಅಲ್ಲಿ ನೀವು ಯಾವ ಏಜಿಗೆ ಯಾವ ಪ್ರೀಮಿಯಂ ಕಟ್ಟಕ್ ಸ್ಟಾರ್ಟ್ ಮಾಡ್ತೀರಾ, ಅದೇ ಪ್ರೀಮಿಯಂ ತುಂಬಾ ದಿನಗಳ ಕಾಲ ಅದೇ ಪ್ರೀಮಿಯಂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ನಾರ್ಮಲ್ ಆಗಿ ಒಂದು ಯೂತ್ ಎಂಪ್ಲಾಯೀಸ್ ಗಳಿಗೆ ತುಂಬಾನೇ ಒಳ್ಳೆ ಚಾಯ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂಬರ್ 4 ಅಲ್ಲಿ ಕೇರ್ ಹೆಲ್ತ್ ಇನ್ಶೂರೆನ್ಸ್. ಹಾಗಾದ್ರೆ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಇದೊಂಥರ ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ. ಅಂದ್ರೆ ಇವರ ಸಂಪೂರ್ಣ ಗಮನ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಇರುತ್ತೆ. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಬಂದ್ಬಿಟ್ಟು 95.45% ಇದೆ. ನೆಟ್ವರ್ಕ್ ಹಾಸ್ಪಿಟಲ್ಸ್ ಬಂದು ಒಂದು 11,400ಗಿಂತ ಜಾಸ್ತಿನೇ ಇದೆ. ಇವ್ರದ್ದು ಬೆಸ್ಟ್ ಪ್ಲಾನ್ ಯಾವ್ದು ಗೊತ್ತಾ? ಕೇರ್ ಸುಪ್ರೀಂ ಅಂತ. ಈ ಪ್ಲಾನ್ ಅಲ್ಲಿ ಏನಿದು ಸುಪ್ರೀಂ ಪ್ಲಾನ್ ಅಂದ್ರೆ, ಈ ಪ್ಲಾನ್ ಅಲ್ಲಿ ನಿಮಗೆ ರೂಮ್ ರೆಂಟ್ ಬಂದ್ಬಿಟ್ಟು, ಅಂದ್ರೆ ಇವ್ರು ಏನಂತ ಅನ್ಕೊಂಡಿರೋದು, ನೋ ರೂಮ್ ರೆಂಟ್ ಕ್ಯಾಪಿಂಗ್ ಅಂತ ಒಂದು ಫೀಚರ್ ಇದೆ ಇವ್ರ ಹತ್ರ. ಅಂದ್ರೆ ಪಾಲಿಸಿಲಿ ತಂದಿದ್ದಾರೆ. ಸ್ಪೆಷಲ್ ಆಗಿ ಏನಿದು ಅಂದ್ರೆ, ನೀವು ರೂಮ್ ಕ್ಯಾಟಗರಿ ಯಾವ್ದಾದ್ರು ತಗೊಳ್ಳಿ. ಈಗ ಹಾಸ್ಪಿಟಲ್ ಜನರಲ್ ರೂಮ್ ಆಗಿರ್ಬೋದು, ಸ್ಪೆಷಲ್ ವಾರ್ಡ್ ಆಗಿರ್ಬೋದು, ಅಥವಾ ಸೆಮಿ ಸ್ಪೆಷಲ್ ವಾರ್ಡ್ ಆಗಿರ್ಬೋದು. ಈ ರೂಮ್ಗಳಿಗೆ ಕೆಲಸತಿ ಏನಾಗುತ್ತೆ, ಇನ್ಶೂರೆನ್ಸ್ ಕಂಪ್ನಿಗಳು ಬೇರೆ ಬೇರೆ ಕ್ಲೈಮ್ಸ್ಗಳು ಕೊಡ್ತಾರೆ. ಅಂದ್ರೆ ನಾವು ಕೊಡೋದಿಲ್ಲ ಇದಕ್ಕೆ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ಈ ರೂಮ್ ರೆಂಟ್ಗೆ ಯಾವುದೇ ಕ್ಯಾಪಿಂಗ್ ಇಲ್ಲ. ನೀವು ಯಾವ ರೂಮ್ ಬೇಕಾದ್ರೂ ತಗೊಬಹುದು, ಇವ್ರು ಕ್ಲೈಮ್ ಕೊಡ್ತಾರೆ. ನಂಬರ್ 3 ಆದಿತ್ಯ ಬಿರ್ಲಾ ಹೆಲ್ತ್ ಇನ್ಶೂರೆನ್ಸ್ ಇದೆ. ಆದಿತ್ಯ ಬಿರ್ಲಾ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಇದು ಬರೀ ಇನ್ಶೂರೆನ್ಸ್ ಮಾರಲ್ಲ, ಹೆಲ್ದಿ ಲೈಫ್ ಸ್ಟೈಲ್ ಕೂಡ ರಿವಾರ್ಡ್ ಕೊಡುತ್ತೆ. ಅಂದ್ರೆ ಏನು ತಿಳ್ಕೊಳ್ಳೋಣ. ಇವ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಬಂದು 96.25 ಇದೆ. ಆಮೇಲೆ ನೆಟ್ವರ್ಕ್ ಹಾಸ್ಪಿಟಲ್ ಬಂದ್ಬಿಟ್ಟು 16,500+ ಕೂಡ ಇದೆ. ಬೆಸ್ಟ್ ಪ್ಲಾನ್ ಯಾವ್ದು ಗೊತ್ತಾ? ಆಕ್ಟಿವ್ 1 ಮ್ಯಾಕ್ಸ್ ಅಂತ. ಕಂಪನಿ ಹೆಲ್ತ್ ರಿಟರ್ನ್ಸ್ ಪ್ರೋಗ್ರಾಮ್ ಅಂತ ಮಾಡುತ್ತೆ. ಇದು ತುಂಬಾನೇ ಫೇಮಸ್ ಇಂಡಿಯಾದಲ್ಲಿ. ನೀವು ಫಿಟ್ನೆಸ್ ಗೋಲ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಈ ಕಂಪನಿ ಪ್ಲಾನ್ ಪ್ರಕಾರ ರಿವಾರ್ಡ್ ಪಾಯಿಂಟ್ಸ್ ಅಥವಾ ಪ್ರೀಮಿಯಂ ಬೆನಿಫಿಟ್ಸ್ ಕೊಡ್ತಾರೆ. ಓಕೆನಾ? ಅಂದ್ರೆ ಇದ್ರ ಅರ್ಥ ನೀವು ಹೆಲ್ದಿ ಆಗಿದ್ರೆ ಇನ್ಶೂರೆನ್ಸ್ ಕೂಡ ನಿಮಗೆ ರಿವಾರ್ಡ್ ಕೊಡುತ್ತೆ. ನೆಕ್ಸ್ಟ್ ನಂಬರ್ 2 ಅಲ್ಲಿ ಬಜಾಜ್ ಅಲಯನ್ಸ್ ಬರುತ್ತೆ. ಬಜಾಜ್ ತುಂಬಾ ದೊಡ್ಡ ನೇಮ್ ಅಲ್ವಾ? ಬಜಾಜ್ ಅಲಯನ್ಸ್ ಜನರಲ್ ಇನ್ಶೂರೆನ್ಸ್ ಇದ್ರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಬಂದ್ಬಿಟ್ಟು 95.63 ಇದೆ. ಆಮೇಲೆ ಹಾಸ್ಪಿಟಲ್ ನೆಟ್ವರ್ಕ್ ಬಂದ್ಬಿಟ್ಟು 10,000ಕ್ಕಿಂತ ಜಾಸ್ತಿನೇ ಇದೆ. ಬೆಸ್ಟ್ ಪ್ಲಾನ್ ಯಾವ್ದು ಗೊತ್ತಾ?
ಹೆಲ್ತ್ ಗಾರ್ಡ್ ಅಥವಾ ಹೆಲ್ತ್ ಎನ್ಶೂರ್ ಅಂತ 2 ಪ್ಲಾನ್ಸ್ ಇದೆ. ಈ ಕಂಪನಿದು ಸ್ಟ್ರೆಂತ್ ಏನು ಅಂದ್ರೆ ತುಂಬಾನೇ ಲೋಯೆಸ್ಟ್ ಕಂಪ್ಲೇಂಟ್ ರೇಷಿಯೋ ಇದೆ. ಅಂದ್ರೆ ಗ್ರಾಹಕರು ದೂರು ಕೊಟ್ಟಿರೋದು ಅತ್ಯಂತ ಕಡಿಮೆನೆ ಈ ಕಂಪನಿಲಿ. ಅದೇ ಕಾರಣಕ್ಕೆ ಇದು 5 ವರ್ಷಗಳಿಂದ ಮಾರ್ಕೆಟ್ ಲೀಡರ್ ಆಗಿ ಉಳಿದಿದೆ. ಅದು ಸುಲಭ ಅಲ್ಲ, ಯಾಕಂದ್ರೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ತುಂಬಾನೇ ಮ್ಯಾಟರ್ ಆಗುತ್ತೆ. ಇನ್ನು ನಂಬರ್ 1 ಪೊಸಿಷನ್ ಅಲ್ಲಿ HDFC ERGO ಇದೆ. ಸೊ ಇದು ನಂಬರ್ 1 ಪೊಸಿಷನ್ ಅಲ್ಲಿ ಯಾಕಂದ್ರೆ ಇದ್ರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋನೇ 97.61 ಇದೆ. ಅಂದ್ರೆ 100 ಜನ ಕ್ಲೈಮ್ ಮಾಡಿದ್ರೆ 98 ಜನಕ್ಕಂತೂ ಗ್ಯಾರಂಟಿ ಕ್ಲೈಮ್ ಸಿಗುತ್ತೆ. ಎರಡನೇದು 16,000ಕ್ಕೂ ಹೆಚ್ಚು ಹಾಸ್ಪಿಟಲ್ ನೆಟ್ವರ್ಕ್ಸ್ ಇದೆ. ಮೂರನೇದು ಇವರ ಆಪ್ಟಿಮಾ ಸೆಕ್ಯೂರ್ ಪ್ಲಾನ್ ಅಂತ ಇದೆ. ಈ ಪ್ಲಾನ್ ಅಲ್ಲಿ ಸಮ್ ಇನ್ಶೂರ್ ಬೆನಿಫಿಟ್ ಆಗಿರ್ಬೋದು, ಆಟೋಮೆಟಿಕ್ ರಿಸ್ಟೋರ್ ಆಗಿರ್ಬೋದು, ಸ್ಟ್ರಾಂಗ್ ಕಸ್ಟಮರ್ ಸಪೋರ್ಟ್ ಆಗಿರ್ಬೋದು, ಹಾಗೆ ಇವ್ರದ್ದು ಬ್ರ್ಯಾಂಡ್ ಟ್ರಸ್ಟ್ ಕೂಡ ಎಕ್ಸಲೆಂಟ್ ಆಗಿದೆ. ಈ ಕಾರಣಗಳಿಂದನೇ ಇದು ಭಾರತದಲ್ಲಿ ಇನ್ನೂ ಅತ್ಯಂತ ವಿಶ್ವಾಸದಾಯಕವಾದ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಅಂತಾನೆ ಹೇಳ್ಬೋದು. ಅದಲ್ದನೆ ಇವರು ಇನ್ನೊಂದೇನು ಅಂದ್ರೆ ಈ ನಾನ್ ಮೆಡಿಕಲ್ ಕನ್ಸ್ಯೂಮೇಬಲ್ಸ್ ಬರುತ್ತೆ ಗೊತ್ತಾ, ಅಂದ್ರೆ ಗ್ಲೌಸು, ಮಾಸ್ಕ್ ಅದೆಲ್ಲ, ಅದಕ್ಕೆ ಕೂಡ ಇವ್ರು ಕ್ಲೈಮ್ ಕೊಡ್ತಾರೆ. ಸೊ ಅದಕ್ಕೋಸ್ಕರನೇ ನಂಬರ್ 1 ಪೊಸಿಷನ್ ಅಲ್ಲಿರೋದು. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಅದು ನಿಮ್ಗಲ್ಲ, ನಿಮ್ ಕುಟುಂಬಕ್ಕಾಗಿ. ಹಾಸ್ಪಿಟ್ಲು ಬಾಗ್ಲಲ್ಲಿ ನಿಂತ್ಕೊಂಡು ಇನ್ನೂ ಹಣ ಬೇಕು ಅಂತ ಕೇಳೋದಕ್ಕಿಂತ ಇವತ್ತೇ ಸರಿಯಾದ ಪಾಲಿಸಿ ಆಯ್ಕೆ ಮಾಡ್ಕೊಳ್ಳೋದು ನಿಜವಾಗ್ಲೂ ಉತ್ತಮ. ಆದ್ರೆ ಪಾಲಿಸಿ ತಗೊಳ್ಳುವಾಗ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಆಗಿರ್ಬೋದು, ಅಥವಾ ನೆಟ್ವರ್ಕ್ ಹಾಸ್ಪಿಟಲ್ ಆಗಿರ್ಬೋದು, ಆಮೇಲೆ ವೆಯ್ಟಿಂಗ್ ಪೀರಿಯಡ್ ಆಗಿರ್ಬೋದು, ರೂಮ್ ರೆಂಟ್ ಲಿಮಿಟ್ ಆಗಿರ್ಬೋದು, ಕೋ ಪೇಮೆಂಟ್ ಆಗಿರ್ಬೋದು, ಈ ಥರ 5 ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ತಗೊಳ್ಳಿ. ಯಾಕಂದ್ರೆ ಒಳ್ಳೆ ಇನ್ಶೂರೆನ್ಸು ಬಿಲ್ ಕಟ್ಟೋದು ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ಕನಸುಗಳು, ಉಳಿತಾಯ ಮತ್ತೆ ಆರ್ಥಿಕ ಭವಿಷ್ಯವನ್ನು ಕಾಪಾಡುತ್ತೆ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಕುಟುಂಬದವ್ರ ಜೊತೆ ಶೇರ್ ಮಾಡಿ. ಇಂತಹ ಫಿನಾನ್ಸ್, ಇನ್ವೆಸ್ಟ್ಮೆಂಟ್ ಮತ್ತೆ ಇನ್ಶೂರೆನ್ಸ್ ಕುರಿತಾಗಿ ಯಾವುದೇ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಬೆನಕ ಮತ್ತೆ ಭೇಟಿಯಾಗೋಣ ಮತ್ತೊಂದು ಫಿನಾನ್ಸ್ ನ್ಯೂ ಎಪಿಸೋಡಲ್ಲಿ. ನಮಸ್ಕಾರ.